ಹಲೋ ಫ್ರೆಂಡ್ಸ್, ಇವತ್ತು ನಾವು ದಿಸ್ ಪಿ ಸಿ ಅನ್ನೋ ಫೋಲ್ಡರ್ ಬಗ್ಗೆ ಕಲಿಯೋಣ. ಇದನ್ನ ದಿಸ್ ಪಿ ಸಿ ಫೋಲ್ಡರು, ಇದನ್ನ ನಾವು ದಿಸ್ ಪಿ ಸಿ ಅಂತ ಕರಿಬಹುದು ಅಥವಾ ಮೈ ಕಂಪ್ಯೂಟರ್. ಇದರಲ್ಲಿ ಏನೇನಿರುತ್ತೆ ಅಂತ ನೋಡ್ಬೇಕಾದ್ರೆ ಇದನ್ನ ನಾವು ಫಸ್ಟ್ ಓಪನ್ ಮಾಡ್ಲಿಕ್ಕೆ ಡಬಲ್ ಕ್ಲಿಕ್ ಮಾಡಬೇಕು ಮೌಸ್ಲಿಂದ ಅಥವಾ ಟಚ್ ಪ್ಯಾಡ್ಲಿಂದ. ಈಗ ಇದು ದಿಸ್ ಪಿ ಸಿ ವಿಂಡೋ. ನಾವು ಅದಕ್ಕಿಂತ ಮುಂಚೆ ದಿಸ್ ಪಿ ಸಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದೊಂದು ಸೆಂಟ್ರಲ್ ಶಾರ್ಟ್ಕಟ್ ಫೋಲ್ಡರ್. ನಿಮ್ಗೆ ನಿಮ್ ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಜೋಡಿ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ನಿಮ್ ದಿಸ್ ಪಿ ಸಿ ಅನ್ನೋ ಫೋಲ್ಡರ್ ನಲ್ಲಿ ಎಲ್ಲ ಪ್ರತಿಯೊಂದು ನೀವು ಏನ್ ಓ ಎಸ್ ಇನ್ಸ್ಟಾಲ್ ಮಾಡಿರ್ತೀರಾ ಆ ಡ್ರೈವ್, ನಿಮ್ಗೆ ಸಪರೇಟ್ ಒಂದು ಸ್ಟೋರೇಜ್ ಡ್ರೈವ್ ಕೊಟ್ಟಿರ್ತಾರೆ ಅದು, ಅಥವಾ ಯಾವ್ದಾದ್ರು ಒಂದು ಫೈಲ್ಸ್, ಫೋಲ್ಡರ್ಸ್, ವಿಡಿಯೋಸ್, ಆಡಿಯೋ ಯಾವ್ದಾದ್ರು ಒಂದು ಆಕ್ಸೆಸ್ ಮಾಡ್ಲಿಕ್ಕೆ, ಅಥವಾ ಸಿಸ್ಟಮ್ ಪ್ರಾಪರ್ಟೀಸ್ ಇವನ್ನೆಲ್ಲ ಆಕ್ಸೆಸ್ ಮಾಡ್ಲಿಕ್ಕೆ ನಿಮ್ಗೆ ಅದೊಂದು ಪ್ಲಾಟ್ಫಾರ್ಮ್, ಅದೊಂದು ವಿಂಡೋ. ನಿಮ್ಗೆ ನಾವು ಇದ್ರಲ್ಲಿ ಯಾವ್ದಾದ್ರು ಒಂದು ಪೆನ್ ಡ್ರೈವ್ ನಾವು ಹಾಕಿದ್ರೆ, ಈಗ ಒಂದು ಪೆನ್ ಡ್ರೈವ್ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ. ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾನು ನನ್ನ ಮೊಬೈಲ್ ಕನೆಕ್ಟ್ ಮಾಡಿದ್ರು ಅದು ಕೂಡ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗ್ಬೋದು. ಇಲ್ಲಿ ನೋಡಿ, ಇದು ನನ್ನ ಮೊಬೈಲ್ ಫೋಲ್ಡರು. ಸೊ ಏನಾದ್ರೂ ಒಂದು ಡಿಸ್ಕ್ ಸ್ಪೇಸ್ ನಮ್ಗೆ ಕಾಣ್ಬೇಕಂದ್ರೆ ನಾವದು ಇದು ದಿಸ್ ಪಿ ಸಿ ಅನ್ನೋ ಫೋಲ್ಡರ್ ನಲ್ಲೇ ಕಾಣ್ಬೋದು. ಅಂಡ್ ಇವೆಲ್ಲ ಇಲ್ಲಿ ಏನ್ ಕಾಣ್ತಾ ಇದಾವೆ, ಇದು ಡಿಫಾಲ್ಟ್. ನಿಮ್ ಆಪರೇಟಿಂಗ್ ಸಿಸ್ಟಮ್ ಯಾವಾಗ ಇನ್ಸ್ಟಾಲ್ ಮಾಡ್ತೀರಾ ಬೈ ಡಿಫಾಲ್ಟ್ ಒಂದಿಷ್ಟು ಫೋಲ್ಡರ್ಸ್ ಕ್ರಿಯೇಟ್ ಆಗಿರ್ತವೆ. ನೀವು ಯಾವ್ದಾದ್ರು ಒಂದು ಫೈಲ್, ಯಾವ ತರದೊಂದು ಮ್ಯೂಸಿಕ್ ಫೈಲ್ ಕ್ರಿಯೇಟ್ ಮಾಡಿದ್ರೆ ಮ್ಯೂಸಿಕ್ ಅನ್ನೋ ಫೋಲ್ಡರ್ ನಲ್ಲಿ, ನೀವೊಂದು ಡಾಕ್ಯುಮೆಂಟ್ ಫೈಲ್ ಕ್ರಿಯೇಟ್ ಮಾಡಿದ್ರೆ ಡಾಕ್ಯುಮೆಂಟ್ ಫೋಲ್ಡರ್ ನಲ್ಲಿ, ನೀವೊಂದು ಫೋಟೋ ಅಥವಾ ಪಿಕ್ಚರ್ ಯಾವ್ದಾದ್ರು ಒಂದು ಸೇವ್ ಮಾಡ್ಬೇಕಂದ್ರೆ ಅದು ಪಿಕ್ಚರ್ ಫೋಲ್ಡರ್ ನಲ್ಲಿ, ಅಥವಾ ವಿಡಿಯೋಸ್ ಯಾವ್ದಾದ್ರು ನೀವು ಕ್ರಿಯೇಟ್ ಮಾಡಿ ಅದನ್ನ ಸೇವ್ ಮಾಡ್ಬೇಕಂದ್ರೆ ನಿಮ್ ವಿಡಿಯೋಸ್ ಫೋಲ್ಡರು, ಅಥವಾ ಡೌನ್ಲೋಡ್ಸ್ ನೀವು ಯಾವ್ದಾದ್ರು ಇಂಟರ್ನೆಟ್ ಲಿಂದ ಏನಾದ್ರು ಡೌನ್ಲೋಡ್ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಫೋಲ್ಡರ್ ನಲ್ಲಿ ಸೇವ್ ಆಗ್ತವೆ. ಸೊ ಇದು ಒಂದು ದಿಸ್ ಪಿ ಸಿ ವಿಂಡೋ. ಇಲ್ಲಿ ಮೇಲೆ ಏನ್ ಕಾಣ್ತಾ ಇದೆ ಇದು ಸ್ಟೇಟಸ್ ಬಾರು, ಇದು ರಿಬ್ಬನ್ ಅಂತ. ನಿಮ್ಗೆ ಏನ್ ಸ್ಟೇಟಸ್ ಬಾರ್ ನಲ್ಲಿ ಆಪ್ಷನ್ಸ್ ಕಾಣ್ತವೆ ಅದರದ್ದು ಮೆನು ಇಲ್ಲಿ ಕಾಣಿಸುತ್ತೆ. ನೋಡಿ, ಫೈಲ್ ಮೆನ್ಯೂ ನಲ್ಲಿ ನಿಮ್ಗೆ ಹೊಸದೊಂದು ಯಾವ್ದಾದ್ರು ವಿಂಡೋ ಓಪನ್ ಮಾಡ್ಬೇಕು, ಅಥವಾ ಯಾವ್ದಾದ್ರು ಒಂದು ಫೋಲ್ಡರ್ ನ ಸರ್ಚ್ ಮಾಡ್ಬೇಕು, ಇದರಲ್ಲಿ ಮಾಡ್ಬೋದು. ನಿಮ್ಗೆ ಕಂಪ್ಯೂಟರ್ ಅನ್ನೋ ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಪ್ರಾಪರ್ಟೀಸ್ ಓಪನ್ ರೀನೇಮ್ ಇದಂದ್ರೆ ನೀವು ಇದನ್ನ ಡಿಸ್ಕ್ ನ ಕ್ಲಿಕ್ ಮಾಡಿದ್ರೆ ಇವೆರಡು ಅನೇಬಲ್ ಆಗುತ್ತೆ. ಇನ್ನು ಓಪನ್ ಮಾಡ್ಬೇಕು ಅಥವಾ ರೀನೇಮ್ ಮಾಡ್ಬೇಕು ಇದ್ರಲ್ಲಿ ಮಾಡ್ಬೋದು, ಅಥವಾ ಇದ್ರ ಪ್ರಾಪರ್ಟೀಸ್ ನೋಡ್ಬೇಕು ಯಾವ್ದಾದ್ರು ಒಂದು ಫೋಲ್ಡರ್. ಈ ತರ ಪ್ರಾಪರ್ಟೀಸ್ ನೋಡ್ಬೇಕಂದ್ರೆ ಪ್ರಾಪರ್ಟೀಸ್ ಅದ್ರಲ್ಲಿ ಎಷ್ಟು ಕೆಬಿ, ಎಷ್ಟು ಫೈಲ್ಸ್ ಇದಾವೆ, ಎಷ್ಟು ಕೆಬಿ, ಇದನ್ನ ಎಷ್ಟು ಸೈಜ್ ತಗೊಂಡಿದೆ ಅದನ್ನೆಲ್ಲ ನೋಡ್ಬೋದು. ನೆಕ್ಸ್ಟ್ ಆಪ್ಷನ್ಸ್ ಆಕ್ಸೆಸ್ ಮೀಡಿಯಾ, ಅಂದ್ರೆ ನಿಮ್ಗೆ ಬೇರೆ ಸರ್ವರ್ ಲಿಂದ ಆಕ್ಸೆಸ್ ಮಾಡ್ಬೋದು. ಇದು ಮ್ಯಾಪಿಂಗ್, ಮ್ಯಾಪ್ ನೆಟ್ವರ್ಕಿಂಗ್, ಇದು ನೀವು ನಿಮ್ ಪಿ ಸಿ, ನಿಮ್ ಕಂಪ್ಯೂಟರ್ ಯಾವ್ದಾದ್ರು ನೆಟ್ವರ್ಕ್ ನಲ್ಲಿ ಕನೆಕ್ಟೆಡ್ ಇದ್ರೆ ಸ್ಕೂಲ್, ಕಾಲೇಜಸ್ ಅಥವಾ ಕಂಪ್ನೀಸ್ ನಲ್ಲೆಲ್ಲ ಲ್ಯಾಂಡ್ ನೆಟ್ವರ್ಕ್ ಅಥವಾ ವೈಫೈ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಇರುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಫೋಲ್ಡರ್ಸ್ ಬೇರೆ ಪಿ ಸಿ ಲಿಂದ ಆಕ್ಸೆಸ್ ಮಾಡ್ಕೋಬೇಕು ಅದನ್ನೆಲ್ಲ ಅಲ್ಲಿ ಮಾಡ್ಬೋದು. ಇಲ್ಲಿ ಆಡ್ ನೆಟ್ವರ್ಕ್ ಲೊಕೇಶನ್ ಇದೆ. ಇದನ್ನು ಕೂಡ ಅಂದ್ರೆ ನೀವು ಯಾವ ಪಿ ಸಿಗೆ ಯಾವ ನೆಟ್ವರ್ಕ್ ಥ್ರೂ ಬೇಕಾದ್ರೂ ನೀವು ಆಡ್ ಮಾಡ್ಕೋಬಹುದು. ಸೊ ಸೆಟ್ಟಿಂಗ್ಸ್ ಇವೆಲ್ಲ ಪಿ ಸಿ ಸೆಟ್ಟಿಂಗ್ಸ್. ಆಮೇಲೆ ನೆಕ್ಸ್ಟ್ ಬಂದು ವ್ಯೂ. ಇದು ನೀವು ಇದೇನ್ ನೋಡ್ತಾ ಇದ್ದೀರಾ, ಇದು ಬೇರೆ ತರ ಯಾವ್ದಾದ್ರು ನೀವು ಸ್ಕ್ರೀನ್ ನ ಚೇಂಜ್ ಮಾಡ್ಕೋಬಹುದು. ಸ್ಮಾಲ್ ಐಕಾನ್ಸ್ ಆಗಿ, ಲಾರ್ಜ್ ಐಕಾನ್ಸ್ ಆಗಿ, ಅಥವಾ ಎಕ್ಸ್ಟ್ರಾ ಲಾರ್ಜ್, ಮೀಡಿಯಮ್, ಈ ತರ ಯಾವ್ದಾದ್ರು ಶೇಪ್ ನಲ್ಲಿ ನೀವು ಡಿಸ್ಪ್ಲೇನ ನೋಡ್ಬೋದು. ನೆಕ್ಸ್ಟ್ ಬಂದು ಈಗ ನಾನು ಇದು ಸಿ ಡ್ರೈವ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಸಿ ಡ್ರೈವ್ ನಲ್ಲಿ ಬೇಸಿಕಲಿ ಅದು ನಿಮ್ ಓ ಎಸ್ ಆಪರೇಟಿಂಗ್ ಸಿಸ್ಟಮ್ ನ
ಲೋಡ್ ಆಗಿರುತ್ತೆ. ಈಗ ನಾನು ಸಿ ಡ್ರೈವ್ ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಆಪರೇಟಿಂಗ್ ಸಿಸ್ಟಮ್ ಫೈಲ್ಸ್ ಇವೆಲ್ಲ ಇನ್ಬಿಲ್ಟ್ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗೋ ಮುಂದೆ ಅಥವಾ ಇನ್ಸ್ಟಾಲ್ ಮಾಡಬೇಕಾದ್ರೆ ಇವೆಲ್ಲ ಇನ್ಸ್ಟಾಲ್ ಆಗಿರ್ತವೆ. ಇವೆಲ್ಲ ಫೋಲ್ಡರ್ಸ್, ವಿಂಡೋಸ್ ಇದೊಂದು ಫೋಲ್ಡರ್, ಇದರಲ್ಲಿ ನಿಮ್ದು ಆಪರೇಟಿಂಗ್ ಸಿಸ್ಟಮ್ದು ಎಲ್ಲ ಬೇಸಿಕ್ ಥಿಂಗ್ಸ್ ಲೋಡ್ ಆಗಿರುತ್ತೆ. ಯೂಸರ್ ಫೋಲ್ಡರ್ ನಲ್ಲಿ ನಿಮ್ ಪಿಸಿದು ಎಷ್ಟು ಯೂಸರ್ಸ್ ಕ್ರಿಯೇಟ್ ಆಗಿರ್ತಾರೆ. ಬೈ ಡಿಫಾಲ್ಟ್ ಅಡ್ಮಿನಿಸ್ಟ್ರೇಟಿವ್ ಒಂದು ಯೂಸರ್ ಇರುತ್ತೆ. ಅದಕ್ಕೆ ಎಲ್ಲಾ ಅಡ್ಮಿನಿಸ್ಟ್ರೇಟಿವ್ ಯೂಸರ್ಗೆ ಎಲ್ಲ ಅಥಾರಿಟೀಸ್ ಇರುತ್ತೆ. ಏನಾದ್ರೂ ನಿಮ್ ಪಿಸಿ ನಲ್ಲಿ ಚೇಂಜಸ್ ಮಾಡ್ಬೇಕಾದ್ರೆ ಏನಾದ್ರು. ಆಮೇಲೆ ನೆಕ್ಸ್ಟ್ ನೀವು ಬೇಕಾದಷ್ಟು ಯೂಸರ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ ಫ್ಯಾಮಿಲಿನಲ್ಲಿ ಬೇರೆ ಬೇರೆದವರು ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಅವ್ರವ್ರ ತಮ್ಮ ಯೂಸರ್ಸ್ ಕ್ರಿಯೇಟ್ ಮಾಡ್ಕೊಂಡು ಅವ್ರ ತಮ್ಮ ಲಾಗಿನ್ ಇಟ್ಕೊಂಡು ಪಿಸಿನ ಓಪನ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಪ್ರೋಗ್ರಾಮ್ ಫೈಲ್ಸ್. ಎರಡು ಪ್ರೋಗ್ರಾಮ್ ಫೈಲ್ಸ್ ನಲ್ಲಿ ನಿಮ್ ಪಿಸಿ ನಲ್ಲಿ ನೀವು ಎಕ್ಸ್ಟ್ರಾ ಏನ್ ಸಾಫ್ಟ್ವೇರ್ಸ್ ಹಾಕೋತೀರಾ ಅವೆಲ್ಲ ಇನ್ಸ್ಟಾಲ್ ಆಗ್ತವೆ. ಏನು ಎಕ್ಸ್ಟ್ರಾ ನೀವು ಬೇಕಾಗಿದ್ದ ಸಾಫ್ಟ್ವೇರ್ಸ್ ಯಾವ್ದಾದ್ರು ಬಗ್ಗೆ ಇರ್ಲಿ, ಸ್ಟಡೀಸ್ ಬಗ್ಗೆ, ಗೇಮ್ಸ್ ಇರ್ಲಿ, ಆಡಿಯೋ ವಿಡಿಯೋ ಯಾವ್ದಾದ್ರು ಸಾಫ್ಟ್ವೇರ್ಸ್ ಅಲ್ಲೇ ಇನ್ಸ್ಟಾಲ್ ಆಗ್ತವೆ. ಸೊ ನೆಕ್ಸ್ಟ್ ಬಂದು ಡಿ ಡ್ರೈವ್ ಅಲ್ಲದೆ ನೀವು ಎಷ್ಟು ಬೇಕಾದಷ್ಟು ಡ್ರೈವ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಅದು. ಈ ಡ್ರೈವ್ ಅಲ್ಲಿ ನೀವು ನಿಮ್ಗೆ ಬೇಕಾದ ಫೋಲ್ಡರ್ಸ್ ಯಾವ್ದಾದ್ರು ಇನ್ಸ್ಟಾಲ್ ಅಂತ ಇಲ್ಲ, ನೀವು ಸಾಫ್ಟ್ವೇರ್ಸ್ ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು. ಅದ್ರ ಥ್ರೂ ನಿಮ್ ಪಿಸಿ ನಲ್ಲಿ ರನ್ ಬೇಕಾದ್ರೂ ಆಗುತ್ತೆ, ಈಸಿಲಿ ರನ್ ಆಗುತ್ತೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಬೇಸಿಕಲಿ ಸಿ ಡ್ರೈವ್ ತಗೊಳ್ಳೋದು ತಾನೇ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನೀವು ಪಾರ್ಟ್ ಚೇಂಜ್ ಮಾಡ್ಬಿಟ್ಟು ಡಿ ಡ್ರೈವ್ ಈ ಡ್ರೈವ್ ಬೇಕಾದ ಡ್ರೈವಿಗೆ ಇನ್ಸ್ಟಾಲ್ ಮಾಡ್ಕೋಬಹುದು. ಅಂಡ್ ಇದು ಸ್ಟೋರೇಜ್ ಸ್ಪೇಸ್ ನಿಮ್ಗೆ ಏನ್ ಬೇಕಾದ್ರೂ ನೀವು ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಗೆ ಇಲ್ಲೊಂದು ಪ್ಯಾನೆಲ್ ಕಾಣುತ್ತೆ. ಈ ಪ್ಯಾನೆಲ್ ನಲ್ಲಿ ನಿಮ್ಗೆ ಇಲ್ಲೇ ಏನಿದಾವೆ ಇವೆಲ್ಲ ಆಪ್ಷನ್ಸ್ ಇಲ್ಲೂ ಕಾಣಿಸುತ್ತೆ. ಸೊ ಕ್ವಿಕ್ ಆಕ್ಸೆಸ್, ನೀವು ಕ್ವಿಕ್ ಆಕ್ಸೆಸ್ ಮಾಡ್ಲಿಕ್ಕೆ ಸುಮ್ಮನೆ ಇಲ್ಲೇ ಡಬಲ್ ಕ್ಲಿಕ್ ಮಾಡೋದ್ ಬದ್ಲಿ ಇಲ್ಲೇನೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆಲ್ಲ ಆಪ್ಷನ್ಸ್. ಈಗ ನಾನು ಡೆಸ್ಕ್ಟಾಪ್ ಮಿನಿಮೈಸ್ ಮಾಡಿ ನಾನು ಡೆಸ್ಕ್ಟಾಪ್ ಹೋಗಿ ಅಲ್ಲಿ ಫೈಲ್ಸ್ ಹುಡ್ಕೋ ಬದ್ಲಿ ನಾನು ಡೈರೆಕ್ಟ್ ಇಲ್ಲೇ ಕ್ಲಿಕ್ ಮಾಡ್ಬಿಟ್ರೆ ನಮ್ಗೆ ಇಲ್ಲೇ ಸಿಗುತ್ತೆ. ಡಾಕ್ಯುಮೆಂಟ್ಸ್ ಅನ್ನೋದು ಒಂದ್ ಫೋಲ್ಡರ್, ಅದು ಇಲ್ಲೇ ಡೈರೆಕ್ಟ್ ಈಗ ನಾನು ದಿಸ್ ಪಿಸಿ ನಲ್ಲಿ ಹೋದಾಗ ಮಾತ್ರ ಈ ಲೇಔಟ್ ಕಾಣುತ್ತೆ. ಆಮೇಲೆ ನಾನು ಬೇರೆ ಬೇರೆ ಚೇಂಜ್ ಮಾಡ್ಕೊಂತ ಹೋದಾಗ ನಂಗೆ ಲೇಔಟ್ ಕಾಣಲ್ಲ ಆ ಲೇಔಟ್. ಸೊ ನನ್ಗೆ ಕ್ವಿಕ್ ಆಕ್ಸೆಸ್ ನಲ್ಲಿ ಇಲ್ಲೆಲ್ಲ ಫೋಲ್ಡರ್ಸ್ ಎಲ್ಲ ಲೈನ್ ಔಟ್ ಆಗಿ ಸಿಗುತ್ತೆ. ಸೊ ನಾನು ಯಾವ್ದು ಬೇಕೋ ಅದನ್ನ ನಾನು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬಹುದು. ಸೊ ಇದು ಕ್ವಿಕ್ ಆಕ್ಸೆಸ್ ಪ್ಯಾನಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮಿನಿಮೈಸ್, ಮ್ಯಾಕ್ಸಿಮೈಸ್ ಅಂಡ್ ಕ್ಲೋಸ್ ಆಪ್ಷನ್ ಇದಾವೆ. ಈ ಆಪ್ಷನ್ಸ್ ನಮ್ಗೆ ನಾವು ಏನಾದ್ರು ಬೇರೆ ಐಟಮ್ಸ್, ಬೇರೆ ಏನಾದ್ರು ಅಪ್ಲಿಕೇಶನ್ಸ್ ಓಪನ್ ಮಾಡಕ್ಕೆ ಇದನ್ನ ಮಿನಿಮೈಸ್ ಮಾಡಿದ್ರೆ ನಮ್ಗೆ ಈ ಸ್ಕ್ರೀನ್ ಸಿಗುತ್ತೆ. ನಾವು ಬೇರೆ ಯಾವ್ದಾದ್ರು ಒಂದ್ ಫೈಲ್ ಏನಾದ್ರು ಓಪನ್ ಮಾಡ್ಕೊಂಡು ನೋಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಟಾಸ್ಕ್ ಬಾರ್ ನಲ್ಲಿ ಅದ್ ಫೋಲ್ಡರ್ ಇಲ್ಲಿ ಮಿನಿಮೈಸ್ ಇರುತ್ತೆ. ಇದನ್ನ ನಾನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ಇದು ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ರೀಸ್ಟೋರ್ಡ್ ಆನ್ ಅಂತ, ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ಈ ತರ ಚಿಕ್ಕದು ಒಂದು ವಿಂಡೋ ಆಗುತ್ತೆ. ಇದನ್ನ ಮತ್ತೆ ಕ್ಲಿಕ್ ಮಾಡಿದ್ರೆ ಮ್ಯಾಕ್ಸಿಮೈಸ್ ಆಗುತ್ತೆ. ಇದು ನಾನು ಈ ತರ ಆರೋ ಇದರಲ್ಲಿ ರೀಸೈಜ್ ಮಾಡ್ಕೋಬಹುದು. ಈಗ ನನಗೆ ಎರಡೆರಡು ವಿಂಡೋ ಅಂದ್ರೆ ಅಟ್ ಎ ಟೈಮ್ ಬೇಕಾದ್ರೆ, ನಾನು ಎರಡೆರಡು ವಿಂಡೋ ನೋಡ್ಬೇಕಾದ್ರೆ ಅಟ್ ಎ ಟೈಮ್ ನಾನು ಇದನ್ನ ರೀಸೈಜ್ ಮಾಡ್ಕೊಂಡು ಎರಡು ಒಂದೇ ಸತ ನೋಡ್ಬೋದು ಈ ತರ. ಸೊ ನಮ್ಗೀಗ ಕ್ಲೋಸ್, ಇದು ಎಕ್ಸ್ ಏನೋ ಆಪ್ಷನ್ ಇದೆ, ಇದು ಕ್ಲೋಸ್ ಮಾಡೋದು. ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ ವಿಂಡೋ ಯಾವ್ದಾದ್ರು ವಿಂಡೋ ಇಲ್ಲಿ ನಾವು ಓಪನ್ ಮಾಡಿದ್ದು ಅದು ಕ್ಲೋಸ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಎಕ್ಸ್ಟ್ರಾ ಆಪ್ಷನ್ಸ್ ಬೇಕಾಗಿತ್ತು, ನಾನು ಯಾವ್ದಾದ್ರು ಬಿಟ್ಟಿದ್ದೆ ಆಪ್ಷನ್ಸ್, ನೀವು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.